ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಾನವಿಗೆ ಗಾಯತ್ರಿ ಜೊತೆ ಆಗಿದ್ದಕ್ಕೆ ಮಕ್ಕಳ ಪ್ರಪಂಚದಲ್ಲಿ ಮುಳುಗ್ ಹೋಗಿದ್ದೀರಾ ನೀವು. ನಿನ್ನೂ ಆಡಿಸ್ಬೇಕು ಅಂತ ಅನಿಸ್ತಿದೆ, ಆದ್ರೆ ಟೈಮ್ ಸಿಕ್ತಿಲ್ಲ. ಒಂದ್ ಮಗು ಏನೋ ರಾತ್ರಿ ಹೊತ್ತು ಜಾಸ್ತಿ ಹೊತ್ತು ಮಲಗುತ್ತೆ, ಇನ್ನೊಂದು ಮಗು ಅಂತೂ ಹಗಲೊತ್ತಲ್ಲಿ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಯಾರು ಎದ್ದಿದ್ರು ಕೂಡ ಮ್ಯೂಸಿಕ್ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಿರುತ್ತೆ. ಆಫೀಸ್ನಲ್ಲಿ ಕೆಲಸ ಕಡಿಮೆ ಅಂತಿದ್ರಲ್ಲ, ಇವಾಗ ಸರಿ ಹೋಯ್ತು ಬಿಡಿ. ನೋಡಿದ್ರ ಮಕ್ಕಳ ಏನಂತಿದ್ದಾಳೆ ನಿಮ್ಮಮ್ಮ ಅಂತ? ನೈನಿ ಏನಾಯ್ತು? ಯಜಮಾನ್ರೆ ಸತ್ ಹೋಗ್ತಾರೆ, ಅವ್ರ ಪ್ರಾಣನ ಅವರೇ ತೆಕ್ಕೋತಾರೆ ಯಜಮಾನ್ರೆ. ಯಾರು ನೈನಿ? ನಿಮ್ ತಿಲೋತ್ತಮ ಅಮ್ಮ. ಮಾಮ? ಹೌದು ಯಜಮಾನ್ರೆ, ತಿಲೋತ್ತಮ ಅತ್ತೆ ಹಳದಿ ಸೀರೆಯಿಂದ ನೇಣು ಹಾಕೊಳ್ಳೋ ತರ ಕಾಣಿಸ್ತು ನನಗೆ. ಅದ್ರ ಅವಶ್ಯಕತೆ ಅವ್ರಿಗೆ ಯಾಕೆ ಬಂತು ಅಂತ ಕಾರಣ ಗೊತ್ತಿಲ್ಲ. ತಿಳ್ಕೊಳ್ಳೋ ಅಗತ್ಯ ನಮ್ಗಿದ್ರು ಈ ಮಾತನ್ನ ಹೇಳಿದ್ರೆ ಖಂಡಿತ ಕೋಪ ಮಾಡ್ಕೋತಾರೆ. ನಿರ್ಲಕ್ಷ್ಯ ಮಾಡಿದ್ರೆ ಮನೆ ಹಿರಿಯರನ್ನ ಕಳ್ಕೊಂಡ್ಬಿಡ್ತೀವಿ. ಅವರು ಸಾಯ್ಲೇಬೇಕು, ಆದರೆ ಅವ್ರ ಸಾವನ್ ಮಾತ್ರ ಅವರೇ ತಂದ್ಕೋಬಾರ್ದು. ನಾನು ಹೆತ್ತ ತಾಯಿನೇ ಆ ತಿಲೋತ್ತಮನ ಸಾಯಿಸ್ಬೇಕು. ನಿಮ್ ಸಾಕ್ ತಾಯಿನ ಕಾಪಾಡ್ಕೋಬೇಕು ಅಂತ ನೀವ್ ಯೋಚಿಸ್ತಿರ್ಬೋದು, ಆದ್ರೆ ನಾನ್ ಯೋಚನೆ ಮಾಡ್ತಿರೋದೇ ಬೇರೆ. ಗಾಯತ್ರಿ ಅಮ್ಮವ್ರ ಮಾತ್ರನೇ ತಿಲೋತ್ತಮ ಅತ್ತೆನ ಬಲಿ ತಗೋಬೇಕು. ಹಾಗಾಗ್ದೆ ವಿಧಿ ಅವ್ರನ್ನ ನೇಣು ಹಾಕೊಳ್ಳೋ ಹಾಗೆ ಮಾಡಿದ್ರು ಸರಿ, ನಾನ್ ಆ ಥರ ಆಗಕ್ ಬಿಡಲ್ಲ. ನೈನಿ ಟೆನ್ಷನ್ ಮಾಡ್ಕೋಬೇಡ. ನಿನ್ ಸಿಕ್ಸ್ತ್ ಸೆನ್ಸ್ ಯಾವತ್ತೂ ಗುರಿ ತಪ್ಪೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈ ಸಲ ಅಂತೂ ಅವ್ರಿಗೆ ತೊಂದರೆ ಬರ್ತಿದೆ ಅಂತ ಗೊತ್ತಾದ್ಮೇಲೆ ನಾವು ಸ್ವಲ್ಪ ಹುಷಾರಾಗಬೇಕು. ಹೇಗೆ ಕಾಪಾಡ್ತೀಯ ಅನ್ನೋದು ನೀನೇ ಯೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಾಮ್ ತಪ್ಪು ಹೆಜ್ಜೆ ಹಾಕ್ತಿರೋಗೆ ನಾನು ನೋಡ್ಕೋತೀನಿ. ಹಾ ಸರಿ ಯಜಮಾನ್ರೆ, ಅತ್ತೆನ ಕಾಪಾಡ್ಕೋಬೇಕು. ನಮ್ಮ ಶತ್ರುನ ಕಾಪಾಡೋದು ಧರ್ಮನೇ, ಆದರೆ ಕರ್ಮಾನುಸಾರ ಬಲಿ ಆಗ್ಬೇಕಾಗಿರೋದು ನಮ್ಮಮ್ಮನ ಕೈಯಿಂದಲೇ. ಇದು ನನ್ ಸೀರೆ ತರ ಇದೆಯಲ್ಲ? ಅದು ನಂದು. ಅತ್ತೆ ಬೀರುನಲ್ಲಿರೋದು ತಗೊಂಡ್ ಬರ್ತೀನಿ ಅಕ್ಕ. ಆಯ್ತು ನೈನಿ. ಇದು ನನ್ ಮೊನ್ನೆ ತಂದಿದ್ ಸೀರೆ. 6 ತಿಂಗಳಿಗೆ ಒಂದ್ಸರ್ತಿ ಸೀರೆ ಉಟ್ತೀಯ, ಯಾಕೆ ತಗೊಂಡೆ? ಆದ್ರೂ ನೀನೇನ್ ತಗೊಂಡಿರಲ್ಲ ಬಿಡು. ನಮ್ಮ ಅತ್ತೆನೋ ಅವ್ರ ಮಗನೋ ಹಬ್ಬಕ್ಕೆ ಇಟ್ಕೋ ಅಂತ ಕೊಡ್ಸಿರ್ತಾರೆ. ನನ್ನ ಹತ್ರ ಏನ್ ದುಡ್ಡಿಲ್ವಾ? ನಾನ್ ತಂದಿಲ್ಲ ಅಂತ ಹೇಳ್ತಿಯಲ್ಲ? ಅದ್ ಸರಿ ಸಖಿ, ಸೀರೆನ ಯಾಕೆ ಇಲ್ಲಿ ತಂದು ಗುಡ್ಡೆ ಹಾಕಿದ್ದಾರೆ? ನೇರವಾಗಿ ನನ್ನನ್ನೇ ಕೇಳು ಸುಮನ, ಸಖಿನ್ ಯಾಕೆ ಕೇಳ್ತೀಯಾ? ಯೆಲ್ಲೋ ಕಲರ್ ಸ್ಯಾರೀಸ್ನ ಮಾತ್ರ ತಂದು ಹಾಕ್ತಾ ಇದ್ದೀರಾ? ಹಾ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ರಿ ದುರ್ದು ಆಂಟಿ. ಹೈ ಫೈ ಕೊಡಿ. ಬೇಡಮ್ಮ, ಕಲ್ಲಿಗೆ ಹೊಡೆಯೋದು ಇವಳಿಗೆ ಹೊಡೆಯೋದು ಒಂದೇ. ನನ್ ಸೀರೆ ಅತ್ತೆ ಸೀರೆ ಎಲ್ಲ ತಂದು ಹಾಕಿದೀನಿ. ಹಳದಿ ಬಣ್ಣದ ಸೀರೆ ಏನ್ ಯಾವ್ದು ಇಲ್ಲ ಅನ್ಸುತ್ತೆ ಅಲ್ವಾ? ಐ ಮೀನ್ ನಮ್ಮನೇಲಿ ಎಲ್ಲ ಕಡೆ ನೋಡ್ದೆ ಅಕ್ಕ, ಇಷ್ಟೇ ಇದ್ದಿದ್ದು. ಇದನ್ನ ಮೂಟೆ ಕಟ್ಟೋಣ ನೇನಿ. ಗಾರ್ಡನ್ ಅಲ್ಲೋ ಟೆರೆಸ್ ಮೇಲೋ ಎಲ್ಲಾದ್ರೂ ಇಟ್ ಬರೋಣ. ಒಂದ್ ನಿಮಿಷ, ನಮ್ ಸೀರೆನೆಲ್ಲ ಯಾಕೆ ಕಟ್ಟದ್ಮೇಲೆ ಇಡ್ಬೇಕು ಅಂತ ಅನ್ಕೋತಿದ್ದೀರಾ? ಒಂದ್ ಸ್ವಲ್ಪ ದಿನ ಯಾರ ಹತ್ರನೂ ಎಲ್ಲೋ ಸ್ಯಾರೀಸ್ ಇಲ್ದೆ ಹೋದ್ರೆ ಒಳ್ಳೇದ್ ಸುಮನ. ಅದೇ ಯಾಕೆ? ಆ ಕಲರ್ ಸೀರೆಯಿಂದ ಏನಾದರೂ ನಷ್ಟ ಆಗ್ಬೋದು ಅಂತ ನೈನಿ ಚಿಂತೆ. ಏನಂದೆ ವಿಶಾಲ್? ಹಳದಿ ಸೀರೆಯಿಂದ ನಷ್ಟನಾ? ಸೀಕ್ರೆಟ್ ಆಗಿ ಸೀರೆ ವ್ಯಾಪಾರ ಶುರು ಮಾಡಿಲ್ಲ ತಾನೆ? ಚೆನ್ನಾಗಿರೋ ಸೀರೆಗಳನ್ನೆಲ್ಲ ಚೀಲದೊಳಗಡೆ ಹಾಕೊಂಡೋಗಿ ವಟಾರದಲ್ಲಿ ಮಾರ್ಬೇಕು ಅನ್ಕೊಂಡ್ರಾ? ಹೇಗ್ ಮಾರ್ತಾರ್ರಿ?
ಆ ಸೀರೆ ನಮ್ಮ ಸೀರೆ, ಅಂದವಾಗಿರೋಂಥ ಸೀರೆ, ಕಮ್ಮಿ ರೇಟ್ಗೆ ನಿಮ್ಗೆ ಸಿಗುತ್ತೆ ಒಳ್ಳೆ ಸೀರೆ. ಆಹಾ ಎಷ್ಟ್ ಚೆನ್ನಾಗಿ ಹೇಳಿದ್ರಲ್ರಿ. ನಿಮ್ ವಾಯ್ಸು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಇವಾಗ ಮೂಟೆ ಕಟ್ತೀನಿ, ಹೋಗಿ ಮಾರ್ಕೊಂಡ್ ಬಂದ್ಬಿಡಿ. ಏಯ್ ಏನು ಜೋಕ್ ಮಾಡ್ತಿದ್ಯಾ? ನಿನ್ ಕಣ್ಣಾಗ ನಾನು ಹೇಗೆ ಕಾಣಿಸ್ತಿದ್ದೀನಿ? ನನ್ ಕಣ್ಗೇನು ಚೆನ್ನಾಗಿ ಕಾಣಿಸ್ತಿದೆ, ನಿಮ್ ತಾಯಿಗೆ ಅರ್ಧಂಬರ್ಧ ಕಾಣಿಸ್ತಿರೋದು. ತಲೆ ಮೇಲೆ ಕಾಗೆ ಪಿಯ ಬಿದ್ದಂಗೆ ಒಂದ್ ಕಣ್ಣಲ್ಲಿ ಹೀಗ್ ಮಾಡ್ಕೊಂಡು ನೋಡ್ತಿದ್ದಾರಲ್ಲ ನೋಡಿ, ಹಾಗೆ. ತಲೆ ಕೆಟ್ಟೋಳೆ, 2 ನಿಮಿಷ ಬಾಯಿ ಮುಚ್ಕೊಂಡು ನಿಂತ್ರೆ ಹೇಳೋರು ಅರ್ಥ ಆಗೋ ಹಾಗೆ ಹೇಳ್ತಾರೆ. ನನ್ನ ಬಾಯಿಂದ ನಂಗೆ ಹೇಳಕ್ ಇಷ್ಟ ಇಲ್ಲ. ಯಾಕೋ ಪಾಪ? ಪಾಪ ಅಂತಾನೆ ಅವ್ರ ವಿಷಯ ಹೇಳ್ತಿಲ್ವೇನೋ? ಅದೇನೇ ಆದ್ರೂ ಪರವಾಗಿಲ್ಲ, ಹೇಳಲೇಬೇಕು. ಹೇಳ್ದೆ ಇದ್ರೆ ನಮಗೆ ಲಾಸ್ ಅನ್ನೋ ಹಾಗೆ ನೀನ್ ಯಾಕೆ ಫೀಲ್ ಮಾಡ್ಕೋತೀಯ ವಲ್ಲಭ್? ಅವ್ರ ಅಮ್ಮಂಗೆ ನಷ್ಟ ಆಗದು. ಏನು? ನನಗೆ ಅಪಾಯನಾ? ಹೇಗೆ? ಪ್ರಾಣ ನಷ್ಟ ಮಾಮ್. ಅಂದ್ರೆ ಅಕ್ಕನ ಪ್ರಾಣ ಪಕ್ಷಿ ಹಾರೋಗುತ್ತಾ? ಮಾವ ಹಾಗೆ ಹೇಳ್ಬೇಡಿ. ಮೊದಲೇ ಮಾಮ್ಗೆ ಟೆನ್ಷನ್ ಜಾಸ್ತಿ ಆಗಿದೆ. ಬ್ರೋ, ಪ್ರಾಬ್ಲಮ್ ಏನೋ? ಮೊದಲೇ ಗೊತ್ತಾಗಿರೋದ್ರಿಂದ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ ಕಣ. ಯೆಲ್ಲೋ ಕಲರ್ ಸ್ಯಾರಿಯಿಂದ ಅಮ್ಮನ ಉಸಿರು ನಿಂತೋಗ್ಬಿಡುತ್ತೆ ಅಂತ ನೈನಿಗೆ ಗೊತ್ತಾಗಿದೆ. ಅದಕ್ಕೆ ಆ ಸ್ಯಾರಿಗಳನ್ನೆಲ್ಲ ತೆಗ್ದಿಡೋದಕ್ಕೆ ನೋಡ್ತಿದ್ದಾಳೆ. ಓ ಅದಾ ವಿಷಯ. ಸೀರೆ ಮಾತ್ರ ಸಾಕಾ? ಬ್ಲೌಸು ಗೀಸು? ಆಂಟಿ, ಆ ಭಯ ಏನು ಬೇಡ. ಮಿಕ್ಕಿದ್ದನ್ನೆಲ್ಲ ಮನೇಲೆ ಹುಷಾರಾಗಿ ಇಟ್ಕೋಬಹುದು. ಆಂಟಿ, ನಥಿಂಗ್ ಟು ವರಿ. ನಿಮ್ಮನ್ನ ಫೂಲ್ ಮಾಡೋದಕ್ಕೆ ಇನ್ನೇನಿ ಪ್ಲಾನ್ ಮಾಡಿದಾಳೆ ಅನ್ಸ್ತಿದೆ. ಅದಕ್ಕೆ ತಮಾಷೆ ಮಾಡಲ್ಲ. ಅವ್ರು ಹೇಳೋದು ತಮಾಷೆ ಥರ ಅನಿಸುತ್ತೆ ಅಷ್ಟೆ, ಆದರೆ ಅದು ನಿಜ ಆಗುತ್ತೆ. ಮಾಮ್, ಇವ್ರನ್ನ ನೋಡ್ತಾ ಇದ್ರೆ ನಗು ಬರ್ತಾ ಇದೆ. ನಿಮ್ಮನ್ನ ನೋಡ್ತಿದ್ರೆ ನನಗೂ ನಗು ಬರ್ತಿದೆ. ಏಯ್, ಯಾಕೆ ಹಾಗೆ ನಗ್ತಿದ್ಯಾ? ಈಗ ನಗ್ತಿದ್ರೆ ನಗು ಬರಲ್ವಾ ಹೇಳಿ? ಅಲ್ಲ, ಬಾವ ಯಾಕೆ ನಕ್ಕಿದ್ರೋ ಅದನ್ನ ಹೇಳಕ್ ಹೇಳಿ ಮೊದ್ಲು. ನಿಮ್ಗೆ ಯಾರಿಗೂ ಗೊತ್ತಿಲ್ದಿರೋ ವಿಷಯ ಒಂದಿದೆ. ಈ ತಿಂಗಳಿಂದ ಅಂದ್ರೆ ಬರೋ ಅಮಾವಾಸ್ಯೆವರೆಗೂ ನಮ್ಮ ಪ್ರಾಣ ಹೋಗಲ್ಲ. ಅವ್ರು ಯಾವ್ದೇ ಕಾರಣಕ್ಕೂ ಸಾಯಲ್ಲ. ಹೆಲೋ ಮಾಸ್ಟರು, ನಿಮ್ಮ ಕೈ ಸ್ಟೆಪ್ ನಿಲ್ಲಿಸ್ತೀರಾ? ಈ ತಿಂಗಳು ಬದುಕ್ತಾರೆ ಅಂದ ಮಾತ್ರಕ್ಕೆ ನೆಕ್ಸ್ಟ್ ಮಂತ್ ಟಿಕೆಟ್ ತಗೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಏನಂತೀರಾ ಅತ್ತೆ? ಐ ಆಮ್ ರೈಟ್? ನನ್ ಸಾವು ನಿಮ್ಗೆ ತಮಾಷೆ ಆಗೋಗಿದೆ ಅಲ್ವಾ? ನಮ್ಮ ಅಕ್ಕ ಹೇಳೋದೆಲ್ಲ ನಿಜ ಆಗತ್ತೆ, ಆದ್ರೆ ಬರೀ ಸೀರೆಯಿಂದಾಗಿ ಸಾವು ಬರತ್ತೆ ಅನ್ನೋದನ್ನ ನಂಬಕ್ಕಾಗ್ತಿಲ್ಲ. ನಾನ್ ಹೇಳ್ತಿದ್ದೀನಲ್ಲ, ಇದೆಲ್ಲ ಒಂದ್ ಡ್ರಾಮಾ. ಬೆಳಗ್ಗೆ ಅಕ್ಷತೆ ಆಂಟಿ ಮೇಲೆ ಬಿದ್ದಿದ್ದಕ್ಕೆ ಈ ಭೂಮಿ ಮೇಲೆ ಅವ್ರ ಋಣ ಮುಗೀತು ಅಂತ ಬಿಲ್ಡಪ್ ಕೊಟ್ಟಿದ್ ನೈನಿ. ಅದನ್ನ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಈ ತರ ಡ್ರಾಮಾ ಮಾಡ್ತಿದ್ದಾಳಷ್ಟೆ.
ನೀವೇನಾದ್ರೂ ಅನ್ಕೊಳ್ಳಿ, ಅತ್ತೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರು ಸರಿ. ನಾನಂತೂ ಅವ್ರು ಒಳ್ಳೇದಕ್ಕೋಸ್ಕರ ಮನೇಲಿರೋ ಹಳದಿ ಬಣ್ಣದ ಸೀರೆನೆಲ್ಲ ಮೂಟೆ ಕಟ್ತಿದ್ದೀನಿ. 4 ದಿನ ಆದ್ಮೇಲೆ ಯಾವುದೇ ರೀತಿ ಅಪಾಯ ಬರಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಅವ್ರವ್ರ ಸೀರೆನ ಅವ್ರವ್ರಿಗೆ ಕೊಟ್ಬಿಡ್ತೀನಿ. ಐರನ್ ಮಾಡಿಸ್ಬಿಟ್ಟು ಕೊಡು ನೈನಿ. ಮಾಡೋ ಅವಶ್ಯಕತೆ ಇಲ್ಲ. ಹಾಗಂತ ಅಷ್ಟು ಲೈಟಾಗಿ ತಗೋಬಾರ್ದು ಮಾವ. ನನ್ನ ಹೆಂಡತಿ ಬಾಯ್ ತಪ್ಪು ಹೇಳಿದ್ರು ಕೂಡ ಅದರಲ್ಲಿ ನಿಜ ಆಗೋ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ. ನೋಡಿದ್ರಾ ನಮ್ಮ ಅಕ್ಕನವ್ರ ಗಂಡ ಹೇಗ್ ವಹಿಸ್ಕೊಂಡ್ ಬರ್ತಾರೆ ಅಂತ. ಬೇಕು ಅಂದ್ರೆ ನೀನು ಬಂದು ನನ್ನ ಹಿಂದೆ ನಿಂತ್ಕೋ. ಯಾರು ಬೇಡ ಅಂದ್ರು? ಸೇರಿದ ಉದ್ದೇಶ ಮುಗೀತಲ್ಲ, ಬನ್ನಿ ಹೋಗೋಣ. ನಡಿಯಮ್ಮ. ಗಾಯತ್ರಿಕ ಸತ್ತಿದ್ದು ಕೂಡ ಹಳದಿ ಬಣ್ಣದ ಸೀರೆ ಅಲ್ಲೇ. ಜೀವ, ಸೀರೆ ತಗೊಂಬ ಅಂದಿದ್ಯಲ್ಲ, ಇಲ್ಲಿ ನೋಡು ತಗೊಂಬಂದಿದ್ದೀನಿ. ಅಣ್ಣಮ್ಮ ತಾಯಿಗೆ ಹಳದಿ ಸೀರೆ ಅಂದ್ರೆ ತುಂಬಾ ಇಷ್ಟ ಸ್ವಾಮಿ. ಇದೇನ್ ಜೀವ, ನೈನಿಗೆ ಸೀರೆ ಕೊಡ್ತೀನಿ ಅಂದಿದ್ಯಲ್ವಾ? ಹಳದಿ ಬಣ್ಣದ ಸೀರೆ ತಂದಿದ್ದಕ್ಕೆ ಅಮ್ಮನವ್ರಿಗೆ ಇದನ್ನ ಅರ್ಪಿಸ್ತೀನಿ ಅಂತಿದ್ಯಲ್ಲ? ನೆನಪಾಗಾಗಿ ಹೇಳ್ದೆ ಸ್ವಾಮಿ. ಅಮ್ಮವ್ರಿಗೆ ಅರ್ಪಿಸಲ್ಲ, ನಾಯನಮ್ಮಂಗೆ ಕೊಡ್ತೀನಿ. ಓ, ಅವ್ರಿಗೆ ಅನುಮಾನ ಬರಬಾರ್ದು ಅಂತ ನೀನು ಸೀರೆ ಕೊಡೋಕೆ ಹೋದಾಗ ಅವ್ರ ಮನೆಯವರು ಅಲ್ಲಿರೋಷ್ಟು ಹೊತ್ತು ನಿನ್ಮೇಲೆ ಕಣ್ಣಿಟ್ಟಿರ್ತಾರೆ. ಹುಷಾರು. ಈ ಜೀವನ್ಗೆ ತಲೆ ಕೆಟ್ಟಿದೆಯಾ, ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಅನ್ಕೊಳ್ತಾರೆ. ಆದರೆ ನನ್ನ ಕೈಗೆ ಜೀವ ಗಾಯತ್ರಿಯಿಂದ ಬಂತು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಅವ್ರ ಬುದ್ಧಿಗೆ ಮಂಕ್ ಬೂದಿ ಎರಚಬೇಕು ಸ್ವಾಮಿ. ನಿನ್ನ ಉದ್ದೇಶ ನನಗೆ ಅರ್ಥ ಆಯಿತು ಜೀವ. ನಿಜ ಹೇಳಬಾರ್ದು ಅಂತ ಗುರುಗಳ ಅಪ್ಪಣೆ ಆಗಿದೆ. ಅವಸರಕ್ಕೆ ಬಿದ್ದು ನಿನ್ನ ಕೈನ ಉಪಯೋಗಿಸದೆ ಹೊರತು ಬೇಕು ಅಂತ ಏನು ಮಾಡಲಿಲ್ವಲ್ಲ? ದೊಡ್ಡ ಸ್ವಾಮಿಗಳ ಜೊತೆ ಆ ವಿಶಾಲ್ ಅವರಿದ್ರು ಅಂತ ನನಗೆ ಗೊತ್ತಿರಲಿಲ್ಲ ಸ್ವಾಮಿ. ಇಲ್ಲಾಂದ್ರೆ ಹೀಗೆ ಮಾಡ್ತಿದ್ನಾ? ಸರಿ ನಡಿ, ದಾರಿಲಿ ಹೂವು ಹಣ್ಣು ಎಲೆ ಅಡಿಕೆ ತಗೊಂಡು ಹೋಗೋಣ. 1 ನಿಮಿಷ ಸ್ವಾಮಿ. ಈ ಸೀರೆನ ಸ್ವಲ್ಪ ಹೊತ್ತು ಆ ತಾಯಿ ಕಾಲ ಹತ್ರ ಇಡ್ತೀನಿ. ಯಾಕೆ? ಮಾತು ತಪ್ಪಿ ಅಮ್ಮವರು ಕೊಡಲ್ಲ, ನಾಯನಮ್ಮಂಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಆ ತಾಯಿಗೆ ಕೋಪ ಏನಾದರೂ ಬಂದರೆ ಕೆಟ್ಟದಾಗುತ್ತೇನೋ ಅಂತ ನನಗೆ ಭಯ ಆಗ್ತಾ ಇದೆ. ಆ ಥರ ಭಯನೆಲ್ಲ ಇಟ್ಕೋಬೇಡಪ್ಪ. ಪರಮೇಶ್ವರಿ ತನ್ನ ಮಕ್ಕಳನ್ನ ಕಾಪಾಡ್ತಾನೇ ಇರ್ತಾಳೆ, ದುಷ್ಟರನ್ನ ಶಿಕ್ಷಿಸ್ತಾಳೆ. ಸರಿ, ನಿನ್ನ ಆಸೆನ ಯಾಕೆ ಬೇಡ ಅನ್ಬೇಕು? ಅಮ್ನೋರ್ ಪಾದಕ್ಕೆ ಅರ್ಪಿಸಿದ್ಮೇಲೆ ತಗೊಂಡೋಗೋಣ. ಆಗಲಿ ಸ್ವಾಮಿ.
ಜಗನ್ಮಾತ, ನಿನ್ನ ಆಜ್ಞೆ ಪ್ರಕಾರನೇ ನಡ್ಕೊಂಡು ಹೋಗ್ತಿರೋ ನಮ್ಮನ್ನ ನೀನೇ ಹಿಂದಿಂತು ಕಾಪಾಡಬೇಕು ತಾಯಿ. ನಡಿ. ಬನ್ನಿ ಸ್ವಾಮಿ. ಏನ್ ನೋಡ್ತಿದ್ಯಾ ವಲ್ಲಭ್? ಗೊತ್ತಿಲ್ಲ, ನಮ್ಮ ಮಾಮ್ ನೋಡ್ತಿದಾರಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಏಯ್, ನಾನೇನ್ ಸಿನಿಮಾ ನೋಡ್ತಾ ಇಲ್ಲ. ಮತ್ತೆ ನೋಡೋಣ ಅಂದ್ರೂ ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಓ, ಮತ್ತಿಲ್ಲೇನ್ ಮಾಡ್ತಿದ್ದೀರಾ ಆಂಟಿ? ಈ ಟೈಮಲ್ಲಿ ಒಂದ್ ನಿಮಿಷ ಮಾಮ್. ನಾನ್ ಹೇಳ್ತೀನಿ, ನೀನ್ ಸತ್ ಹೋದ್ರೆ ಯಮದೂತರು ನಿನ್ ಪ್ರಾಣನ ಆಕಾಶ ಮಾರ್ಗದಲ್ಲಿ ತಗೊಂಡೋಗ್ತಾರಲ್ವಾ? ಯಾವ ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಚೆಕ್ ಮಾಡ್ತಿದ್ದೀರಾ, ಆಮ ರೈಟ್? ನಿನ್ ತಲೆ ಬರ್ತಾ ಬರ್ತಾ ರಾಯರ ಕುದ್ರೆ ಕತ್ತೆ ಆಯ್ತಂತೆ. ಹಾಗಾಗೋಗಿದ್ಯಾ ಕಣೋ ನೀನು. ಏನಾಯ್ತು ವಲ್ಲಭ? ಮಾಮ್, ಏನಾಯ್ತು? ಯಾಕೆ ಒಂದ್ಮೇಲೆ ಕೋಪ ಮಾಡ್ಕೋತಾ ಇದ್ಯಾ? ನಾನ್ ಯಾವಾಗ ಹೋಗ್ತೀನೋ ಚಿತ್ರಗುಪ್ತನಿಗೆ ಸರಿಯಾಗಿ ಗೊತ್ತಿಲ್ಲ ಅಂತ ನಾನ್ ನಂಬಿಕೆಯಿಂದ ಇದ್ರೆ, ಇವನು ಈಗ್ಲೂ ಆಗ್ಲೂ ಅಂತ ಹೇಳ್ತಾ ಇದ್ರೆ ಸಿಟ್ ಬರಲ್ವಾ ವಿಶಾಲ್? ವಲ್ಲಭ, ಯಾಕೆ ಸುಮ್ಮನೆ ಟೆನ್ಷನ್ ಕೊಡ್ತಾ ಇದ್ಯಾ? ಟೆನ್ಷನ್ ಮಾತ್ರ ಅಲ್ಲ ವಿಶಾಲ್, ಅಮ್ಮ ಸತ್ ಹೋದ್ರೆ ಪಿಂಡ ಇಡೋದು ನಾನೇ ತಾನೆ. ತಲೆ ಬೋಳ್ಸ್ಕೊಳ್ಳೋದು ಮಾತ್ರ ವಿಕ್ರಾಂತ್ ಮಾಡ್ಕೋತಾನೆ, ಚಿಕ್ಕವನಲ್ವಾ? ನಿನ್ಗೆ ಯಾವ ಚಾನ್ಸು ಇಲ್ಲ, ನೀನೇನು ಮಾಡಕ್ಕಾಗಲ್ಲ. ಏಯ್ ವಲ್ಲಭ್, ನಿನಗೇನು ಹುಚ್ಚಿಗೆ ಹಿಡ್ದಿದ್ಯಾ? ನೀನು ನನಗ್ ಬೈತಿಯಲ್ಲ ಸಖಿ. ಇಲ್ಲ ಅಂದ್ರೆ ಇನ್ನೇನ್ ಮತ್ತೆ? ಯಾರು ಕೇಳ್ಕೊಳ್ದೆ ಇದ್ರು ನೀನೇ ಪ್ರಚಾರ ಮಾಡ್ತಿದ್ಯಾ ಅನ್ಸತ್ತೆ. ನಡೀದಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅದು ನಿಜ ಆಗುತ್ತೆ ಅಷ್ಟೆ. ಹೌದು ವಲ್ಲಭ, ಈಗಾಗಲೇ ಮಾಮ್ ಮೆಂಟಲ್ ಕಂಡೀಷನ್ ಚೆನ್ನಾಗಿಲ್ಲ ವಲ್ಲಭ. ನನ್ಗೇನಾಗಿದೆ ವಿಶಾಲ್? ನೀವು ಹೇಳ್ದಿದ್ರು ಕೂಡ ನನ್ಗೆ ಅರ್ಥ ಆಗ್ತಿದೆ ಮಾಮ್. ಮಾಮ್, ಏನಾದರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಾನು ನಿಮ್ಮ ಹೋಟೆಲ್ ಬೆಳೆದಿದ್ರು ನನ್ನನ್ನು ಸ್ವಂತ ಮಗು ಥರ ನೋಡ್ಕೊಂಡಿದ್ದೀರಾ. ಆ ಒಂದು ಪ್ರೀತಿಯಿಂದ ಕೇಳ್ತಾ ಇದ್ದೀನಿ. ನನ್ಗೇನ್ ಸಮಸ್ಯೆನೂ ಇಲ್ಲ. ವಿಕ್ರಾಂತ್ಗೆ ಆಸ್ತಿ ಸಿಕ್ಕಿಲ್ಲ ಅಂದ್ರೆ ಬೇಡ ಬಿಡು, ವಲ್ಲಭನ್ ಹತ್ರ ಇದೆಯಲ್ಲ. ನನ್ನ ಹೆಸರಲ್ಲಿಲ್ಲ, ಅದು ಹಾಸಿನ ಹೆಸರಲ್ಲಿದೆ. ಅದೇ ಕಣೋ. ಮಾಮ್, ಆಸ್ತಿ ವಿಷಯ ಎಲ್ಲ ಯಾಕೆ? ಆ ವಿಷಯಕ್ಕೆ ಬಂದರೆ ನನ್ನ ಆಸ್ತಿನೂ ಇದೆ. ನಾನು ನಿಮ್ಮ ಮಗನೇ ಅಲ್ವಾ? ಮೇಲ್ನೋಟಕ್ಕೆ ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಮನ್ಸಲ್ಲಿರೋದು ಗೊತ್ತಾಗಲ್ವಲ್ಲ. ನಿಜ ಸಖಿ, ನನ್ನ ಮನಸ್ಸಲ್ಲಿರೋ ವಿಷಯನ ನಿಮ್ಗೆ ಯಾರಿಗೂ ಹೇಳೋದಿಲ್ಲ. ಈ ಅಮ್ಮ ಬದುಕಿದ್ರೇನೆ ನಮ್ಮಮ್ಮ ಸೇಡ್ ತೀರ್ಸ್ಕೊಳೋದಕ್ಕೆ ಸಾಧ್ಯ. ಸಖಿ, ಹಾಗೆ ಹೇಳಿದ್ರೆ ವಿಶಾಲ್ಗೆ ಬೇಜಾರಾಗುತ್ತೆ. ಅಂಥದ್ದೇನಿಲ್ಲ ಮಾಮ್, ಒಂದು ಮಾತಂತೂ ಹೇಳ್ತೀನಿ, ನಿಮಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡಿ. ಯಾವ ಸಮಸ್ಯೆ ಬಂದರೂ ನನ್ನನ್ನು ದಾಟಿ ಮುಂದೆ ಹೋಗಬೇಕು. ದಟ್ಸ್ ಇಟ್. ಇವನೇನ್ ಮ್ಯಾಮ್ ಹೀಗೆ ಹೇಳ್ತಾನೆ? ನಾನು ಹೇಳ್ದಾಗೆ ನೀವು ಸತ್ತೋಗ್ತೀರಾ ಹೇಗೆ? ಏಯ್ ಶಟ್ ಅಪ್. ಒಟ್ನಲ್ಲಿ ಭಾವನ್ ದೃಷ್ಟಿಲೂ ನೀವು ಸಾಯ್ತೀರಾ ಅಂತ ಫಿಕ್ಸ್ ಆಗಿರೋ ಹಾಗಿದೆ. ಬೆಳಗ್ಗೆಯಿಂದ ನನ್ ಸಾವಿನ ಸುತ್ತಾನೆ ತಿರುಗ್ತಾ ಇದ್ದೀರಲ್ಲ ಎಲ್ರು. ನಡೆಯೋದು ಅದೇ ಆಗಿರೋದ್ರಿಂದ ಹೇಳ್ತಿದ್ದೀನತ್ತೆ. ಹೇಳಿ ತರ ಸಾಯಕ್ ಹೋಗ್ಬೇಡಿ. ಪಾಪ ಆಂಟಿ ಯಾಕೆ ಹಾಗೆ ಮಾಡ್ಕೋತಾರೆ? ನಿನಗೂ ನಿನ್ ಗಂಡಂಗೂ ಕನ್ಸ್ಗಿನ್ಸೇನಾದ್ರೂ ಬಿದ್ದಿತ್ತಾ? ನನಗ್ ಕಾಣಿಸಿರೋದು ನಿಜ ಆಗುತ್ತೇನೋ ಅಂತ ಎಚ್ಚರಿಸ್ತಾ ಇದ್ದೀನಿ. ನಾನ್ ಸಾಯಲ್ಲ ಸಾಯಲ್ಲ ಸಾಯಲ್ಲ, ಗೊತ್ತಾಯ್ತಾ?
ಇಷ್ಟ ದಿನ ನಿಮ್ಮನ್ ಯಾರೋ ಸಾಯಿಸ್ತಾರೆ ಅಂತ ಭಯ ಪಡ್ತಾ ಇದ್ರಿ. ಇವಾಗ ನಿಮಗ್ ನೀವೇ ಪ್ರಾಣ ತೆಕ್ಕೋತೀರೇನೋ ಅಂತ ನಾವು ಭಯ ಪಡ್ತಿದೀವಿ.